ಅಮ್ಮ ಅಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅಮ್ಮ ಅಂದ್ರೆ ನನ್ನ ಪ್ರಾಣ. ಅಮ್ಮನಿಗೋಸ್ಕರನೇ ನಾನು ಇರೋದು. ದೇವ್ರನ್ನ ಕಂಡಿವೆಲ್ಲ ಗೊತ್ತಿಲ್ಲ, ಮುಂದೆ ಕಾಣೋದಂತ್ರ ಮಾತ್ರ ತಾಯಿ ಒಬ್ಳೆ. ಅಂದ್ರೆ ಅಂದ್ರೆ ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಮಕ್ಕಳಿಗೋಸ್ಕರ, ಅವ್ರ ಆಸೆ ಎಲ್ಲ ಬಿಟ್ಬಿಟ್ಟು ನಮಗೆ ಕೊಡ್ತಾರಲ್ಲ, ಅದಕ್ಕೆ ಅದೇ ತಾಯಿ. ವಯಸ್ಸಾದ್ಮೇಲೆ ತಾಯಿಗೆ ಅನಾಥಾಶ್ರಮ ಬಿಡೋದು ಇಂಪಾರ್ಟೆಂಟ್. ಇವಾಗ ನಾ ಚಿಕ್ಕವರಿದ್ದಾಗ ನಮ್ಮ ತಾಯಿ ನಮ್ ಸಾಕಿರ್ತಾರೆ. ಆಲ್ ಟೈಪ್ ಆಫ್ ಟಾಕ್ಸ್, ಹಿಂಗ್ ಮೆಚೂರ್ಡ್ ಇಂದ ಇಟ್ಕೊಂಡು ಚೈಲ್ಡಿಶ್ ತನಕನು ಎಲ್ಲಾ ತರದ್ದು ಮಾತನ್ನ ನಮ್ಮಮ್ಮನ ಜೊತೆ ಮಾಡ್ಬೋದು. ಅವರು ನನ್ನ ಮಗ್ಳಾಗಿ ಬೆಳ್ಸೋದ್ಕಿಂತ ಅವ್ರು ನನ್ನ ಫ್ರೆಂಡಾಗಿ ಬೆಳ್ಸಿದ್ ಹೆಚ್ಚು. ಅದಕ್ಕೆ ತಗೊಳಕೋಸ್ಕರ ಮಂಗೆರೆ ಚೆನ್ನ ಮಡಗ್ಬಿಟ್ಟು ತಗೊಂಡಿದ್ದಾರೆ, ಅದನ್ನ ವಾಪಸ್ ನಾನು ಬಿಡ್ಸ್ಕೊಡ್ಬೇಕು, ಅದೊಂದೇ ಆಸೆ. ನನ್ನ ತಾಯಿ ಅಂದ್ರೆ ನನಗೆ ಸ್ಟ್ರೆಂತ್. ಅವರೊಬ್ರು ಪಾಸಿಟಿವ್ ವೈಬ್ಸು, ಏನೇ ಕಷ್ಟ ಇದ್ರೂ ಅದನ್ನ ಕ್ಲಿಯರ್ ಮಾಡೋದು ಹೆಂಗೆ ಅಂತ ಅವ್ರು ಹೇಳ್ಕೊಡ್ತಾರೆ. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಹೌದು. ಸೊ ಹಲೋ ನಮಸ್ಕಾರ, ನಾನು ನಿಮ್ಮ ವಿಶ್ವ ಮಾಡ್ತಾರೆ. ನಮಸ್ಕಾರಗಳು ಗೈಸ್. ಇವತ್ತು ಒಂದು ವಿಡಿಯೋ ಏನು ಅಂತಂದ್ರೆ ಒಂದೆರಡು ಪದಗಳು ಹಾಡು ನೋಡ್ತೀನಿ ನೋಡ್ರಿ. ಪದಗಳಿಗೆ ಸಿಗದ ಗುಣದವಳು, ಬರೆಯುವುದು ಹೇಗೆ ಇತಿಹಾಸ, ತುಂಗೆಗಿಂತ ಪಾವನಳು. ಸೊ ಇವತ್ತು ನಾನು ಜನರು ಅವರು ತಾಯಿ ಬಗ್ಗೆ ಯಾವ ಥರ ವರ್ಣನೆ ಮಾಡಿ ಹೇಳ್ತಾರೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಗೈಸ್ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ವಿಡಿಯೋ. ತಾಯಿ ಬಗ್ಗೆ ಒಂದು 5 ಮಾತು ವರ್ಣನೆ ಮಾಡಿ, ಅಂದ್ರೆ ಅವ್ರು ನಿಮ್ಮ ತಾಯಿ ಬಗ್ಗೆ ಒಂದು 5 ಮಾತು ಹೇಳ್ತೀರಾ? ಕಣ್ಣಿಗೆ ಕಾಣೋ ದೇವ್ರಂದ್ರೆ ತಾಯಿ. ಫಸ್ಟ್ ಹೇಳ್ಬೇಕಾರ ನಮ್ದು ಹುಟ್ಟಿದಾಗಿಂದನು ನಾವು ನೋಡೋ ದೇವ್ರನ್ನ ಕಂಡಿವೆಲ್ಲ ಗೊತ್ತಿಲ್ಲ, ಮುಂದೆ ಕಾಣೋದಂತ್ರ ಮಾತ್ರ ತಾಯಿ ಒಬ್ಳೆ. ಇವಾಗ ಎದ್ದ ತಕ್ಷಣ ಕಾಣೋದೇ ದೇವ್ರು, ಅದೇ ಫಸ್ಟ್ ಅದೇ ತಾಯಿ. ಎಲ್ರು ದೇವ್ರು ಹೋಗ್ತಾರೆ ಗುಡಿ ಗೋಪುರಕ್ಕಂತ. ಎಲ್ರು ಮೊದಲು ದೇವ್ರ ಕಣ್ಣಿಗೆ ಸ್ಟಾರ್ಟಿಂಗ್ ಕಾಣೋದು ಬೆಳಗ್ಗೆ ದರ್ಶನ ಆಗೋದಂದ್ರೆ ಅವ್ರ ಫಸ್ಟ್ ಬೇಗಳು ಅವ್ರದೇ. ಫಸ್ಟ್ ಪ್ರತಿ ಒಂದು ಬೆಳಗ್ಗೆ ಎದ್ದ ತಕ್ಷಣ ಕಾಣೋದೇ ಅವ್ರ ಕಣ್ಣು ಫಸ್ಟ್ ದೇವ್ರು. ಗೈಸ್ ಏನಂದ್ರೆ ಜನ ಏನ್ ಮಾಡ್ತಾರಂದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು 500, 1000 ಅಥವಾ ಜಾಸ್ತಿ ಖರ್ಚು ಮಾಡ್ತಾರೆ. ಬಟ್ ತಾಯಿಗೋಸ್ಕರ ತುಂಬಾ ಖರ್ಚು ಮಾಡೋದು ತುಂಬಾ ಕಮ್ಮಿ. ಅಂದ್ರೆ ಎಲ್ಲಾರು ಅಂತ ಹೇಳ್ತಿಲ್ಲ, ಕೆಲವ್ರು ಜನ ಹೇಳ್ತಾರೆ, ನಾನು ಕೆಲವೊಬ್ರು ಹೇಳ್ತಾ ಇರೋದು. ಬಟ್ ಕಣ್ಣಿಗೆ ಕಾಣೋದು ತಾಯಿಗೆ ದೇವರಿಗೆ ಸ್ವಲ್ಪ ನೀವು ಜಾಸ್ತಿ ಅಂದ್ರೆ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಖರ್ಚು ಮಾಡಬೇಕು. ಅಂದ್ರೆ ವಾಟ್ ಎವರ್ ಖರ್ಚು ಅಂದ್ರೆ ಅಂತಾರಲ್ಲ, ಪ್ರೀತಿ ಕೊಡಬೇಕು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ನಂಗೆ ಅಂದ್ರೆ ಅದೇ ಒಳ್ಳೆ ಸಂದೇಶನ ಇದು. ನೀವು ಎಲ್ಲಾರ ಕಡೆ ಕೇಳೋದು ಏನಂದ್ರ, ಈಗೇನ್ ನೀವು ಕೇಳ್ತಿದ್ರಲ್ಲ ಕರೆಕ್ಟ್ ಇದೆ. ಅಂದ್ರೆ ಪ್ರತಿಯೊಬ್ರು ಏನ್ ಮಾಡ್ತಾರೋ ಇದು ಅಲ್ಲಿ ಹೋಗಿ ಕುಡಿಯೋದು ಅದು ಇದನ್ನ ಮಾಡ್ತಾರಲ್ಲ, ಅದ್ರಾಗ ₹1 ತೆಗೆದಿಟ್ಟು ತಾಯಿಗೆ ಏನೋ ಅಂದ್ರೆ ಮಾಡಿದ್ರು ಆಗುತ್ತೆ. ಆದ್ರೆ ಯಾರು ಮಾಡಲ್ಲ. ಈಗಿನ ಕಾಲದಾಗ ಎಲ್ರು ತಮ್ ಚಟದ ಅಷ್ಟು ನೋಡ್ತಾರ. ತಾಯಿಗೆ ಚೆನ್ನಾಗಿ ನೋಡಿ, ವಾಟ್ ಎವರ್ ನಿಮ್ದು ಲೈಫ್ದಾಗ ಎಲ್ಲೂ ಗೋಲ್ ಅಚೀವ್ ಆದ್ರಿ ಏನೋ ಆಗ್ಲಿ ಬಿಡ್ಲಿ ಅದು ಬೇರೆ ಮಾತನ ಆಗುದು. ಯಾಕಂದ್ರೆ ನಾವು ಬಂದಿರೋದ ಅವರಿಂದ ಫಸ್ಟ್. ಹೌದೌದು. ಫಸ್ಟ್ ಒಂದೇ ಹೆಜ್ಜೆ ಇಡ ಕಲ್ಸಿದ್ದೆ ಅವರು. ನಾವು ಸಕ್ಸಸ್ ಆಗ್ಲಿ ಬಿಡ್ಲಿ, ವಾಟ್ ಎವರ್ ಇರ್ಲಿ, ನಮ್ ಜೀವನ ಹೆಂಗೆ ಇದ್ರು ತಾಯಿಗೆ ಕೊನೆಗೂ ಚೆನ್ನಾಗಿ ನೋಡ್ಕೋ. ಅವ್ರು ನೋಡೋಣ ಏನ್ ಹೇಳ್ತಾರೆ, ನೀನ್ ದುಡಿ ಬೇಕಾದ್ರೆ ಹಂಗ ಮನ್ಯಾಗ ಬಿದ್ರುನು ನಾನ್ ನೋಡ್ಕೋತೀನಿ, ನೀ ಚಂದಂಗೆ ಮುಂದಿದ್ರೆ ಸಾಕು. ಆದ್ರೆ ಈಗಿನ ಜನ ಎಲ್ಲಿ ನೋಡ್ತಾರ? ಈಗಿನ ಜನ ಎಲ್ಲ ಅದೇ ಸ್ವಲ್ಪ ಏನು ಅದೇ ನಾ ಅದೇ ಹೇಳ್ತೀನಿ ಲೈಫ್ನಾಗ ಒಂದು ಸ್ವಲ್ಪ ಸಕ್ಸಸ್ ಆಗಿ ಅದು ಆಗಿ ಇದು ಆದ್ಮೇಲೆ ತಂದೆ ತಾಯಿ ಮರ್ತೋಗ್ಬಿಡ್ತಾರ. ತಂದೆ ತಾಯಿ ಯಾರು ಏನು ಇಲ್ಲ, ಹೆಂಡತಿ ಬಂದ್ರೆ ಆತರ ಹೇಳ್ತಿಲ್ಲ. ಈಗೆಲ್ಲ ಸಕ್ಸಸ್ ಆದ್ಮೇಲೆ ಎಲ್ಲ ಆದ್ಮೇಲೆ ಎಲ್ಲ ಹೆಂಡತಿ ಎಲ್ಲ ಮಕ್ಳು ಸೆಟಲ್ಮೆಂಟ್ ಆದ್ಮೇಲೆ ಲೈಫಲ್ಲಿ ಸೆಟಲ್ ಆದ್ಮೇಲೆ ಅವಾಗ ಏನ್ ಮಾಡ್ತಾರೆ, ತಂದೆ ತಾಯಿ ಬಿಟ್ಬಿಟ್ಟು ಅವ್ರೆಲ್ಲೋ ಇಲ್ಲಿ ಇಲ್ಲ ಯಾವುದೋ ಹಳ್ಳಿನಾಗ ಇರ್ತಾರ, ಇವ್ರು ಸಿಟಿನಾಗ ಇರ್ತಾರ, ಅಲ್ಲ ಫಾರಿನ್ ಹೋಗಿರ್ತಾರ, ತಂದೆ ಮರ್ತೋಗ್ಬಿಡ್ತಾರ. ನಾ ಎಷ್ಟೋ ಇನ್ಸಿಡೆಂಟ್ ಈ ಥರ ನೋಡಿನಂದ್ರೆ, ಇಲ್ಲಿ ತಂದೆ ತಾಯಿ ಇಲ್ಲೇ ಇದ್ದಿರ್ತಾರ, ಅವ್ರನ್ನ ಅಂದ್ರೆ ಫಾರಿನ್ನಾಗ ಅಪ್ರೋಡ್ನಾಗ ಸೆಟಲ್ ಆಗಿರ್ತಾರ. ಆ ತಂದೆ ತಾಯಿ ಅವರು ಒಂಥರ ಸತ್ತಾಗ ಅಂದ್ರೆ ಅವ್ರು ತೀರ್ಕೊಂಡಾಗ ಬರೋದಿಲ್ಲ, ಅವ್ರು ನೋಡಕ್ ಬರೋದಿಲ್ಲ. ಎಲ್ಲ ಹೋಗ್ತೀಯಪ್ಪ ಅಲ್ಲ, BBMP ಅವರೆಲ್ಲ ಮಾಡ್ತಾರಲ್ಲ, BBMP ಅವರೆಲ್ಲ ಮಾಡ್ತಾರಲ್ಲ. ಸ್ವಲ್ಪ ಮಕ್ಳು ಬಂದ್ ಯಾರಾದ್ರೂ ಕೇರ್ ಮಾಡ್ಲಿಲ್ಲ ಅಂದ್ರೆ, ಅವ್ರು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ, ಏನ್ ಈಗ ಕೊರೋನಾ ಬಂದಾಗ ಆಗಿರ್ಲಲ್ಲ ಆ ತರ ಮಾಡ್ಬಿಡ್ತಾರ. ಆ ತರ ಮಾಡಕ್ಕೆಲ್ಲ ಯಾರು ಹೋಗ್ಬೇಡಿ, ದಯವಿಟ್ಟು ಮಾಡಕ್ ಹೋಗ್ಬೇಡಿ. ತಂದೆ ತಾಯಿ ತುಂಬಾ ಜಾಸ್ತಿ ಲವ್ ಕೊಡಿ, ಎಷ್ಟಾಗುತ್ತೆ ಅಷ್ಟು ಲವ್ ಕೊಡಿ, ಅಷ್ಟೇ ಹೇಳಕ್ ಬರೋದು. ನಿಮ್ ತಾಯಿಯವ್ರ ಬಗ್ಗೆ ಒಂದು 5 ಮಾತುಗಳು ಹೇಳ್ತೀರಾ ವರ್ಣನೆ ಮಾಡ್ಬಿಟ್ಟು? ಅಂದ್ರೆ ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಮಕ್ಕಳಿಗೋಸ್ಕರ, ಅವ್ರ ಆಸೆ ಎಲ್ಲ ಬಿಟ್ಬಿಟ್ಟು ನಮಗೆ ಕೊಡ್ತಾರಲ್ಲ, ಅದಕ್ಕೆ ಅದೇ ತಾಯಿ. ತಾಯಿ ಬಗ್ಗೆ ಒಂದು 5 ಮಾತುಗಳು ಹೇಳ್ತೀರಾ? ಸೊ ಅಮ್ಮ ಮೊದಲು ಏನಂತಾರೆ ಸ್ಟ್ರಿಕ್ಟ್ ಆಗಿದ್ರು, ಇವಾಗ ಸ್ವಲ್ಪ ಏನಂತಾರೆ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಆ್ಯಂಡ್ ಶಿ ಈಸ್ ದ ಮೋಸ್ಟ್ ಸ್ವೀಟ್ ಪರ್ಸನ್. ಬೈತಾರೆ, ಹೊಡಿತಾರೆ ಹೊಡೆಯೋ ಟೈಮಲ್ಲಿ, ಅದರ್ವೈಸ್ ಶಿ ವಿಲ್ ಬಿ ವೆರಿ ಕಾಮ್. ಆ್ಯಂಡ್ ನಾನು ಹೇಳ್ದಂಗೆ ಕೇಳ್ತಾರೆ ಅವರೊಂದ್ಸಲ, ಆ್ಯಂಡ್ ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ. ಆ್ಯಂಡ್ ಏನಂತಾರೆ ಅವ್ರ ಜೊತೆಲೆಲ್ಲ ಕಂಫರ್ಟೇಬಲ್ ಇರುತ್ತೆ. ಯುನೋ ಎಲ್ಲಾದರೂ ಹೋಗಬೇಕು ಅಂದರೆ
ಯಾರಿಗಾರ ಇನ್ಫಾರ್ಮ್ ಮಾಡಬೇಕು ಅಂತ ಇರುತ್ತಲ್ಲ, ಫಸ್ಟ್ ನೆನಪಾಗದೆ ಅಮ್ಮ. ಸೊ ಅವರಿಗೆ ನಾವೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ನಮ್ಮ ದಿನಚರಿನ ಒಂದು ಹೇಳ್ಕೊಂಡ್ರೆ ಅಲ್ಲ, ಅದೊಂಥರ ದ ಡೇ ಕಂಪ್ಲೀಟ್ ಅಂತ ಫೀಲ್ ಆಗುತ್ತೆ. ಅದರ್ವೈಸ್ ಮಾರ್ನಿಂಗ್ ಎದ್ದಾಗಿಂದ ಸಂಜೆವರೆಗೂ ನಾನು ಕಾಲೇಜಿಗೆ ಹೋಗ್ತೀನಿ. ಸೊ ಕಾಲೇಜಲ್ಲಿ ಏನೇನಾಗತ್ತೆ, ಅಲ್ಲಿ ದಾರಿಲಿ ಬರ್ತಾ ಏನಾಗತ್ತೆ, ಲೆಟ್ ಇಟ್ ಬಿ ಅ ಸಿಲ್ಲಿ ಥಿಂಗ್ ಇಟ್ ಸೆಲ್ಫ್. ನಾನು ಪ್ರತಿಯೊಂದನ್ನು ಅಮ್ಮನ ಹತ್ರ ಶೇರ್ ಮಾಡ್ತೀನಿ. ಸೊ ಅದೊಂಥರ ಕಂಫರ್ಟ್ ಝೋನ್ ಆ್ಯಂಡ್ ಚಿಟ್ ಚಾಟ್ ಆ್ಯಂಡ್ ಗಾಸಿಪಿಂಗ್ ಫೇವ್ರೆಟ್ ಪರ್ಸನ್, ಮೋಸ್ಟ್ ಕೇರಿಂಗ್ ಪರ್ಸನ್. ಸೊ ಏನಂತಾರೆ, ಆಲ್ ಟೈಪ್ ಆಫ್ ಟಾಕ್ಸು, ಹಿಂಗೆ ಮೆಚೂರ್ಡ್ ಇಂದ ಇಟ್ಕೊಂಡು ಚೈಲ್ಡಿಶ್ ತನಕನು ಎಲ್ಲ ತರದ್ದು ಮಾತನ್ನ ನಮ್ಮಮ್ಮನ ಜೊತೆ ಮಾಡ್ಬೋದು. ವೆರಿ ಗುಡ್, ವೆರಿ ಫ್ರೆಂಡ್ಲಿ ಅಂತ ವೆರಿ ಫ್ರೆಂಡ್ಲಿ. ಏನು ಅಂತಾರೆ, ಹಿಂಗೆ ಒಬ್ರ ಜೊತೆ ಯೂಶಲಿ ಪೇರೆಂಟ್ಸ್ ಜೊತೆ ಮಾತಾಡ್ಬೇಕಾದ್ರೆ ಅಂತ ಹೆಸಿಟೇಟ್ ಆಯ್ತಲ್ಲ ಕೆಲವೊಂದು ವಿಷಯಗಳನ್ನ ಮಾತಾಡ, ಬಟ್ ಐ ಡೋಂಟ್ ಫೀಲ್ ಲೈಕ್ ದಟ್ ಬಿಕಾಸ್ ತುಂಬಾ ಒಳ್ಳೇದು. ಅವ್ರು ಅಷ್ಟು ಫ್ರೆಂಡ್ಲಿ ಇರೋದ್ರಿಂದ ನಾನು ನಾನ್ ಸೆನ್ಸ್ ಆಗಿರ್ಲಿ ಏನನ್ನ ಹೇಳಿ ಅದು ನಾನು ಹಂಗೆ ಮಾತಾಡ್ಬಿಡ್ತೀನ. ಸೊ ಶಿ ಟೇಕ್ಸ್ ಇನ್ ಅ ಗುಡ್ ವೇ ಆ್ಯಂಡ್ ಏನೋ ತಪ್ಪಿತ್ತು ಅಂದರೆ ಅಲ್ಲೇ ತಿದ್ದು ಹೇಳ್ಬಿಡ್ತಾರೆ, ಇಲ್ಲ ನೆಕ್ಸ್ಟ್ ಟೈಮ್ ಹಂಗೆ ಮಾಡಬೇಡ ಅಂತಲೂ ಹೇಳ್ತಾರೆ. ವೆರಿ ಗುಡ್, ವೆರಿ ಗುಡ್, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಥ್ಯಾಂಕ್ ಯು. ನಿಮ್ಮ ಮಗಳು ನಿಮ್ಮ ಬಗ್ಗೆ ಸಕ್ಕತ್ತಾಗಿ ಮಾತಾಡಿದ್ರು, ಏನು ಹೇಳ್ತೀರಾ? ಇಲ್ಲ, ಅವಳು ಏನ್ ಹೇಳಿದಾಳಲ್ಲ, ನಾ ಇರೋದು ಅವಳ ಜೊತೆ ಹಾಗೆ, ಅವಳು ನನ್ನ ಜೊತೆ ಹಾಗೆ ಇರೋದು. ಯಾವ್ದು ಮುಚ್ಚುಮರೆ ಇಲ್ಲ. ಅವಳು ಏನ್ ಹೇಳ್ತಾಳೋ ನಾ ಹೇಳಿದ ಮಾತು ಕೇಳ್ತಾಳೆ ಅವಳು, ಅಷ್ಟೇ. ತುಂಬಾ ಚೆನ್ನಾಗಿದೆ, ತುಂಬಾ ನಿಮ್ಮ ಮಾರ್ನಿಂಗ್ ಸಕ್ಕತ್ತಾಗಿದೆ. ನಿಮ್ದು ಒಂದು ತಾಯಿ ಬಗ್ಗೆ ಒಂದು 5 ಮಾತುಗಳು ಹೇಳ್ತೀರಾ, ವರ್ಣನೆ ಮಾಡಿ? ತಾಯಿ ಅಂದರೆ ಒಂದು ದೇವತೆ ಇದ್ದಂಗೆ. ಅವರು ಎಲ್ಲ ಕಷ್ಟಪಟ್ಟು ಎಲ್ಲ ಬದಿಗಿಟ್ಟು ಮಕ್ಕಳಿಗೋಸ್ಕರ ಎಲ್ಲ ಶ್ರಮಪಟ್ಟು ಎಲ್ಲ ಇದು ಮಾಡಿರ್ತಾರೆ. ಅವರಿಗೆ ಸರಿಸಾಟಿ ಅಂತ ಯಾರು ಇರೋಕ್ಕಾಗಲ್ಲ. ತಂದೆಗಂತೂ ಒಂದು ಪಾಲು ಹೆಚ್ಚು ತಾಯಿ, ಆಮೇಲೆ ತಂದೆ. ತಾಯಿ ಋಣ ಈ ಜನ್ಮ ತೀರ್ಸಕ್ಕಂತ ಆಗಲ್ಲ, ಒಂದು ಜನ್ಮ ಇದ್ರೂ ಸಾಲದು. ಅಷ್ಟೇ ಹೇಳ್ಬೋದು ಅಷ್ಟೇ. ಅಂದರೆ ಇವಾಗ ನಮ್ಗೆ ಏನಂದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ವಯಸ್ಸಾದ್ಮೇಲೆ ತಾಯಿಗೆ ಅನಾಥಾಶ್ರಮ ಬಿಡೋದು ಇಂಪಾರ್ಟೆಂಟು. ಇವಾಗ ನಾ ಚಿಕ್ಕವರಿದ್ದಾಗ ನಮ್ಮ ತಾಯಿ ನಮ್ಮ ಸಾಕಿರ್ತಾರೆ. ಇವಾಗ ನಾವು ನೋಡಿದ್ರು ಪರವಾಗಿಲ್ಲ, ನಾಳೆ ಅವ್ರ ಮುಪ್ಪಿನ ಕಾಲಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಕೈ ಬಿಡಬಾರ್ದು. ಅವ್ರು ಒಂಥರ ನಮ್ಗೆ ಇವಾಗ ಪಾಪು, ಇವಾಗ ನಮ್ಗೆ ಹೆಂಗ್ ಮಗುನ ತಾಯಿ ಏಜ್ ಆದ್ಮೇಲೆ ಒಂಥರ ಮಗು ತರ ತಾಯಿ ನೋಡ್ಕೋಬೇಕು. ಯಾಕಂದ್ರೆ ಮಗುನ ಇನ್ನೊಂದು ಮಗು ಮಾಡ್ಕೋಬಹುದು ನಾವು, ಇನ್ನೊಬ್ಬ ತಾಯಿ ತರಕ ಯಾವುದೇ ಕಾರಣ ಮಗು ಕಮ್ಮಿ ಮಾಡ್ಕೋಬೇಕು. ಬಟ್ ಅಲ್ಲ, ಬೇಕು ಇನ್ನೊಂದು ಮಗು ನಾವು ಮಾಡ್ಕೊಂಡು ನಮ್ಮ ಕೈಲಿ ಇರುತ್ತೆ. ಅಲ್ರಿ, ಇಲ್ಲ ನಮ್ದು ಏನಾದ್ರು ಜೀವನಕ್ಕೆ ಸಾಕಾಗೋಲ್ತಂದ್ರೆ ಒಂದ್ ಮಗು ಕಮ್ಮಿ ಮಾಡ್ಕೋಬೇಕು, ಒಂದ್ 3 ಮಗು ಮಾಡ್ಕೋಬಹುದು. ಅಲ್ಲ, ನಮ್ಗೆ ಬೇಕು ಅಂದ್ರೆ ಒಂದ್ ಮಗು ನಾವು ಮಾಡ್ಕೋಬಹುದು, ಆದ್ರೆ ಇನ್ನೊಬ್ಬ ತಾಯಿ ತರಕಾಗಲ್ಲ. ಆ ತಾಯಿ ಸ್ಥಾನ ಯಾರು ತುಂಬಕ್ಕಾಗಲ್ಲ, ಅದು ಇಂಪಾರ್ಟೆಂಟ್. ಹಂಗಾಗಿ ಮುಂದೆ ತಾಯಿ ಏಜ್ ಆದ ಕಾಲಕ್ಕೆ ತಾಯಿ ಯಾವತ್ತೂ ಕೈ ಬಿಡಬಾರ್ದು. ಚೆನ್ನಾಗಿ ನೋಡ್ಕೋಬೇಕು. ಅವ್ರು ಇರೋ ತನಕ ಎಲ್ಲ ನಮ್ಮನ್ನ ಯಾವ ತರ ಪಾಲನೆ ಮಾಡಿರ್ತಾರೆ, ಅವ್ರು ಅದೇ ತರ ನಾವು ಸಣ್ಣ ಮಕ್ಕಳ ತರ ಪಾಲನೆ ಮಾಡಿ ಅವ್ರು ಇರೋ ಮಟ್ಟ ನೋಡ್ಕೋಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರೆ ತಾಯಿ ಬಗ್ಗೆ. ನಿಮ್ ತಾಯಿಯಲ್ಲಿ ನಿಮ್ಗೆ ಯಾವ್ದು ಗುಣ ನಿಮ್ಗೆ ಜಾಸ್ತಿ ಇಷ್ಟ ಆಗುತ್ತದ? ಅವರು ನನ್ನ ಮಗಳಾಗಿ ಬೆಳೆಸೋದ್ಕಿಂತ ಅವ್ರು ನನ್ನ ಫ್ರೆಂಡಾಗಿ ಬೆಳೆಸಿದ ಹೆಚ್ಚು. ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗಳು ಅಂದ್ಬಿಟ್ಟು ನನ್ನ ಓವರ್ ಪ್ಯಾಂಪರಾಗಿ ಬೆಳೆಸಲಿಲ್ಲ. ಸೊಸೈಟಿಲಿ ಹೇಗೆ ಬಾಳ್ಬೇಕು ಅನ್ನೋದು ಅವ್ರು ಫಸ್ಟ್ ನನಗೆ ಬೆಳೆಸಿದ್ದು. ಈಗ ಎಲ್ಲರೂ ಹೇಳ್ತಾರೆ ನಮ್ಮ ಅಮ್ಮ ನಮ್ಮ ಫಸ್ಟ್ ಟೀಚರ್ ಅಂತ. ಹೌದು, ಅಮ್ಮಂದಿರೇ ಯಾವಾಗಲೂ ನಮ್ಮ ಫಸ್ಟ್ ಟೀಚರ್ ಆಗಿರ್ತಾರೆ. ಅದನ್ನ ಬಿಟ್ಟರೆ ನೀವು ಹೇಳಿದ್ರಿ 4 ಪದದಲ್ಲಿ ಹೇಳಿ, 5 ಪದದಲ್ಲಿ ಹೇಳಿ, ನಿಮ್ಗೆ ಏನು ಅನಿಸುತ್ತೆ ಅಂತ. 19-20 ವರ್ಷದಿಂದ ಅವ್ರ ಜೊತೆ ಬೆಳ್ಕೊಂಬಂದಿರ್ತೀವಿ. ಅದನ್ನು ನಾವು 4 ಪದದಲ್ಲಿ 5 ಪದದಲ್ಲಿ 2 ನಿಮಿಷ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಏನೋ ಒಂದು ಎಕ್ಸ್ಪ್ಲೈನ್ ಮಾಡೋಕ್ಕಾಗದೇ ಇರೋ ಒಂದು ವರ್ಡ್ ಅಂದರೆ ಅಮ್ಮ. ಪದಗಳಿಗೆ ಸಿಗದ ಗುಣದವಳು ಅಂತ ಐತಲ್ಲ. ರೈಟ್. ನಿಮ್ಮ ತಾಯಿ ಅಂದರೆ ಏನು ನಿಮಗೆ? ನಮ್ಮ ತಾಯಿ ಅಂದರೆ ನನ್ನ ತಾಯಿ ಅಂದರೆ ನನಗೆ ಸ್ಟ್ರೆಂತ್. ಅವರೊಬ್ಬರು ಪಾಸಿಟಿವ್ ವೈಬ್ಸು. ಏನೇ ಕಷ್ಟ ಇದ್ರೂ ಅದನ್ನ ಕ್ಲಿಯರ್ ಮಾಡೋದು ಹೆಂಗೆ ಅಂತ ಅವ್ರು ಹೇಳ್ಕೊಡ್ತಾರೆ. ಮತ್ತು ಯಾವುದನ್ನು ಕಾಮಾಗಿ ತಗೋಬೇಕು, ಅದನ್ನು ಚಿಲ್ಲಾಗಿ ನೋಡಬೇಕು, ಮತ್ತು ಸ್ಟ್ರಾಂಗ್ ಆಗಿರಬೇಕು, ಯಾವುದಕ್ಕೂ ತಲೆ ಕೆಡಿಸ್ಕೊಡ್ಬಾರ್ದು ಅಂತ ಸ್ಟ್ರಾಂಗಾಗಿ ಪಾಸಿಟಿವ್ ಮೈಂಡ್ನ ಅವರು ತುಂಬಿಕೊಡ್ತಾರೆ ನಮಗೆ. ಸೊ ಪಪ್ಪನ ಒಂದು ಕಡೆ ಇದ್ದಾರೆ, ಬಟ್ ಜಾಸ್ತಿ ಮಮ್ಮಿ ಸಪೋರ್ಟ್ ಮಾಡ್ತಾರೆ. ಸೊ ಐ ಲವ್ ಮಮ್ಮಿ. ಅಂದರೆ ಇವಾಗ ನಿಮ್ಮ ತಾಯಿ ಜೊತೆಗೆ ಮಧುರ ನೆನಪುಗಳು ಅಂದ್ರೆ ಮೆಮೊರೇಬಲ್, ತುಂಬಾ ಮೆಮೊರೀಸ್ ತಾಯಿ ಬಗ್ಗೆ ಅಂದ್ರೆ ತುಂಬ ಮೆಮೊರೇಬಲ್ ಅಂತಂದರೆ ಅವ್ರನ್ನ ಟೆಂಪಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅವಾಗ ನನ್ಗೇನು ಬೇಕು ಅನ್ನೋದನ್ನ ಅವರೇ ಕೇಳ್ಕೊಂಡು ಬಿಟ್ಟಿರ್ತಾರೆ. ಸೊ ದಟ್ ಈಸ್ ದ ಬ್ಯೂಟಿಫುಲ್ ಮೂಮೆಂಟ್ ಆ್ಯಂಡ್ ಮೆಮೊರೇಬಲ್ ಮೂಮೆಂಟ್ಸ್. ಅದ್ರ ಯಾವಾಗ ಬಯಸ್ಕೊಂಡಿದ್ದಾರೆ ಲಾಸ್ಟ್ ಟೈಮು? ತುಂಬ ಬಯಸ್ಕೊಂಡಿದ್ದೀನಿ. ಯಾಕಂದರೆ ನಾನು ತುಂಬ ಜಾಸ್ತಿ ಒಳ್ಳೆ ಕೆಲಸ ಮಾಡೋದು ಜಾಸ್ತಿ. ಅಷ್ಟು ಮಾಡಿನೂ ನಿನಗೆ ಒಬ್ಬರು ಹೆಸರು ಕೊಡ್ತಾ ಇಲ್ಲ ಅಂತಂದರೆ ನೀನು ಮಾಡು ಪರವಾಗಿಲ್ಲ, ಬಟ್ ನೀನು ಮಾಡಿನ ಹೆಸರು ತಗೊತಾ ಇಲ್ಲ ಅಂದ್ರೆ ನಾನು ಮಾಡಿರೋದು ವೇಸ್ಟ್ ಆಗಿಬಿಡುತ್ತೆ. ಬಟ್ ಅದನ್ನ ಕಡಿಮೆ ಮಾಡಬೇಡ ಒಳ್ಳೆ ಕೆಲಸ ಅಂತ ಅವ್ರು ಹೇಳಲ್ಲ. ಬಟ್ ಕಡಿಮೆ ಮಾಡ್ಕೊಂಡು ನಿನ್ನ ಲೆವೆಲ್ಗೆ ಏನಿದೆ ಅಷ್ಟು ಮಾತ್ರ ಮಾಡು ಅಂತ ಹೇಳ್ಕೊಡ್ತಾರೆ. ನಮ್ಮ ತಾಯಿ ಅಂದರೆ ನನಗೆ ಒಂಥರ ಲೈಫ್. ಅಂದರೆ ಅವ್ರು ಬೈತಾರೆ, ಏನೋ ಮಗಳು ಅಂತ ಬೈತಾರೆ, ಚೆನ್ನಾಗಿರಲಿ ಕೊನೆವರೆಗೂ ಹಿಂಗೆ ಇರಲಿ ಅಂತ. ಅವ್ರು ಬೈತಾರೆ ಅಂದಿದ ತಕ್ಷಣ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು. ಮತ್ತು ಅದನ್ನ ನಾವು ರಿಟರ್ನ್ ಬೈಬಾರ್ದು. ಅವ್ರು ಬೈತಾರೆ ಅಂತ ಅವರಿಂದ ನಾವು ದೂರ ಹೋಗ್ಬಾರ್ದು.
ಕೊನೆಗೆ ಅವರೇ ಬೈದ್ರು ಕೊನೆಗೆ ಅವರೇ ಬಂದು ಅಯ್ಯೋ ನಮ್ಮ ಮಗಳು ನಂಗೆ ಬೈದ್ಬಿಟ್ಟೆ ಅಂತಂದ್ಬಿಟ್ಟು ಅವರೇ ಮುದ್ದು ಮಾಡೋಕ್ಕಂತ ಬರ್ತಾರೆ. ಹಂಗಂತ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು. ಏನೋ ಬೈತಾರೆ ಎತ್ತೋ ಕರಳು ಬೈತಾರೆ ಅಂತ ಅಂದ್ಬಿಟ್ಟು ತಕ್ಷಣ ನಾವು ಇರೋಕ್ಕಾಗುತ್ತಂತ ಹಂಗೇನೆ. ಮೆಮೊರೇಬಲ್ ಮೂಮೆಂಟ್ ಯಾವುದು ನಿಮ್ಮ ಮೆಮೊರೇಬಲ್ ಮೂಮೆಂಟ್ ಏನಂದ್ರೆ ಅವರನ್ನೇ ಬೈತಾರೆ ಕೊನೆಗೆ ಅವರೇ ಬಂದು ಊಟ ಮಾಡು ಬಾ ತಿಂಡಿ ಮಾಡು ಅಂತ ಅವರೇ ಮುದ್ದು ಮಾಡಿ ತಿನ್ನಿಸ್ತಾರೆ ಅಷ್ಟೇ. ಅಂದ್ರೆ ನಿಮ್ಮ ತಾಯಿಗೆ ಒಂದು ಮೋಸ್ಟ್ ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಡ್ತೀರಾ ಅಂದ್ರೆ ಏನು ಕೊಡ್ತೀರಾ? ಅದು ಏನಾಗಿರ್ಬೋದು ಎಕ್ಸ್ಪೆನ್ಸಿವ್ ಗಿಫ್ಟ್ ನಿಮ್ಮ ಪ್ರಕಾರ ನಿಮ್ಮ ತಾಯಿಗೆ? ನನ್ನ ಪ್ರಕಾರ ಮಮ್ಮಿಗೆ ಒಂದು ಮಂಗಲ್ಯ ಚೈನ್ ಕೊಡಬೇಕು ಅನ್ನೋದು ತುಂಬ ಇಷ್ಟ ಇದೆ. ಯಾಕಂದರೆ ಅವರು ರಿಕ್ವೈರ್ ಮಾಡಿದ್ದಾರೆ. ಸೊ ಆಸೆ ನಾನು ಫಿಲ್ ಮಾಡಬೇಕು ಅನ್ನೋದು ನನ್ನ ಒಂದು ಕನಸಾಗಿದೆ. ಸೊ ನಾನು ಅದನ್ನು ಅವ್ರಿಗೆ ಗಿಫ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಏನು ಮಾಡೋದು? ನಂದೇನಂದ್ರೆ ನಮ್ಮ ದೂರಲ್ಲಿ ಒಂದು ಮನೆ ಇದೆ, ಅದೊಂದು ಕಟ್ಟಿಸ್ಬೇಕಂತ ಆಸೆ ಅಷ್ಟೇ. ಅದಾದ್ಮೇಲೆ ನಮ್ಮದು ಅಷ್ಟೇ ಒಂದು ಚೇನ್ ಇದೆ, ಅದನ್ನು ವಾಪಸ್ ನನಗೋಸ್ಕರ ನನ್ನ ಗಾಡಿ ತಗೊಳ್ಳೋಕ್ಕೋಸ್ಕರ ಮಂಗಲ್ಯ ಚೈನ್ನ ಮಡಗ್ಬಿಟ್ಟು ತಗೊಂಡಿದ್ದಾರೆ. ಅದನ್ನು ವಾಪಸ್ ನಾನು ಬಿಡಿಸ್ಕೊಡ್ಬೇಕು, ಅದೊಂದೇ ಆಸೆ. ಅಂದ್ರೆ ನಿಮ್ದು ತಾಯಿಯಲ್ಲಿ ಅಂದ್ರೆ ತುಂಬಾ ಒಂದು ಏನೋ ತ್ಯಾಗ ಮಾಡಿರ್ತಾರೆ ನಿಮ್ಮ ಸಲುವಾಗಿ, ದೊಡ್ಡ ತ್ಯಾಗ ಮಾಡಿರ್ತಾರೆ. ಅದರಲ್ಲಿ ನಿನ್ ಫಸ್ಟ್ ಯಾವುದು ಅಂದ್ರೆ ತುಂಬಾ ತ್ಯಾಗ ಮಾಡಿರೋ ಅಂದ್ರೆ ಅವ್ರ ಮಾಂಗಲ್ಯ ಚೇನ್ನೇ ಮಡಗ್ಬಿಟ್ಟು ನನಗೆ ಗಾಡಿ ತಗೊಂಡಿರೋದು. ಓಕೆ, ನಿಮ್ದ್ರಲ್ಲಿ ಅಂದ್ರೆ ಅಮ್ಮ ಅವ್ರ ಜೀವನ ನನಗೆ ತ್ಯಾಗ ಮಾಡಿದ್ದಾರೆ. ಯಾಕಂದ್ರೆ ನನಗೆ ಚಿಕ್ಕ ವಯಸ್ಸಲ್ಲಿ ಕಾಲೇಟ್ ಆಗುತ್ತೆ. ಸೊ ಅವರು ಮಂಗಲ್ಯ ಚೆನ್ನ ಬಿಟ್ಟು ನನ್ನ ಬಿಡಿಸ್ಕೋಬೇಕು ಅಂತ ಬರ್ತಾರೆ. ದಟ್ ಈಸ್ ಅ ಬಿಗ್ ಮೂಮೆಂಟ್. ಯಾಕಂತಂದ್ರೆ ಅವತ್ತು ನಾನು ಸತ್ತೋಗಿದ್ದೆ, ಬಟ್ ಅವ್ರು ಉಳ್ಸಕ್ಕೆ ಅವರೇ ಕಾರಣ ಆಗಿರ್ತಾರೆ. ಸೊ ಮಮ್ಮಿ ಅಂತಂದ್ರೆ ನನ್ನ ಮೈ ಉಳ್ಸರ್. ಇವತ್ತು ನಾನು ಇದ್ದೀನಿ ಅಂದ್ರೆ ಮಮ್ಮಿನೇ ಕಾರಣ ಅದಕ್ಕೆ. ಇವು ಸಖತ್ತಾಗಿ ಮಾತಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿಸಾಯ್ತು. ಅಂದ್ರೆ ತಾಯಿ ನಂಗೆ ಅಪ್ಪನೇ ಇಷ್ಟ. ಅವರು ಯಾಕಂದ್ರೆ ಅವ್ರು ಬೈತಾರೆ ಅಷ್ಟೇ, ಹೊಡೆದಿಲ್ಲ ಇದುವರೆಗೂ, ಹೊಡಿಕಂತ ಬರ್ತಾರೆ, ಆಮೇಲೆ ಅವರು ಸುಮ್ಮನಾಗ್ತಾರೆ. ಆದರೆ ಒಂದಿನ ನಾನು ಸಾಯೋ ಮೂಮೆಂಟಲ್ಲಿ ಕೊನೆಗೆ ನನ್ನ ಯಾವುದೋ ಗಾಡಿನೂ ಸಿಗದೇನೆ ಕೊನೆಗೆ ನನ್ನ ಹಂಗೆ ಹೆಗ್ಲ ಮೇಲೆ ಹಾಕೊಂಡು ಅವ್ರ ಹಾಸ್ಪಿಟ್ಲಿಗೆ ಹೋಗಿ ಸೇರಿಸಿ ನನ್ನ ಹುಷಾರು ಮಾಡಿದ್ದಾರೆ. ಒಟ್ಟು ನಾನು 3 ಸಲ ಸಾಯೋವರೆಗೂ ಹೋಗಿದ್ದೀನಿ, 3 ಸಲ ನನ್ನ ಬದುಕಿಸ್ಕೊಂಡಿದ್ದಾರೆ. ಅಂದ್ರೆ ಹೆಂಗಂದ್ರೆ ತಂದೆ ತಾಯಿ ಅಂತ ಹೆಂಗಂದ್ರೆ ಎರಡು ಕಣ್ಣಿದ್ದಂಗೆ, ಒಂದು ತಾಯಿ ಒಂದು ತಂದೆನೂ ಅಷ್ಟೇ ಇಂಪಾರ್ಟೆಂಟು, ತಾಯಿನೂ ಅಷ್ಟೇ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ. ತುಂಬ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಜೀವನದಲ್ಲಿ ತಾಯಿ ಅಂದರೆ ಏನು? ಅಮ್ಮ ಅಂದರೆ ನನ್ನ ಪ್ರಾಣ. ಅಂದರೆ ಅಮ್ಮಂದು ಇನ್ನೊಂದು ಅಂದರೆ ಎಕ್ಸ್ಪ್ಲೇನ್ ಮಾಡಿ ಅಮ್ಮನ ಬಗ್ಗೆ ಒಂದು ಸ್ವಲ್ಪ. ನಿಮ್ಮ ಜೀವನದಲ್ಲಿ ಯಾವ ಥರ ನಿಮ್ಮ ಅಮ್ಮ ಸ್ಯಾಕ್ರಿಫೈಸ್ ಮಾಡಿದ್ರು, ಲಾಸ್ಟ್ ಮೆಮೊರೇಬಲ್ ಮೂಮೆಂಟು? ಅಮ್ಮ ಊರಲ್ಲಿದ್ದಾರೆ. ಆ್ಯಕ್ಚುಲಿ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಇವತ್ತಿಗೂ ನಮ್ಮಮ್ಮ ನಮಗೋಸ್ಕರ ಎಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ತುಂಬ ಸ್ಯಾಕ್ರಿಫೈಸ್ ಅಂದರೆ ಇಲ್ಲ ಅಳಬೇಡಿ. ಸ್ಯಾಕ್ರಿಫೈಸ್ ಅಂದರೆ ಯಾವ ಥರ? ನಾವೇ ಎಲ್ಲ ಅವ್ರಿಗೆ, ನೀವೇ ಎಲ್ಲ ಎಲ್ಲರಿಗೆ. ನಾವು ಹಳ್ಳಿಲಿರೋದ್ರಿಂದ ನಮ್ಮನ್ನ ಇಷ್ಟ ತನಕ ಓದಿಸಿ ವರ್ಕಿಗೆ ಬೆಂಗಳೂರು ಕಳ್ಸೋ ತನಕ ನಾವು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಯಾವ ಊರು ನಿಮ್ಮದು? ಚಾಮರಾಜನಗರ. ಹಳ್ಳಿಲಿ ಇರುತ್ತೆ. ಓಕೆ. ಅಂದರೆ ತುಂಬ ನಿಮ್ಮ ಲೈಫಲ್ಲಿ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಮ್ಮ, ಸಿಕ್ಕಾಪಟ್ಟೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನಾನು ಇಮೋಷನಲ್ ಆಗ್ಬಿಟ್ಟಿನಪ್ಪ. ಇವರೆಲ್ಲ ಅಳೋದು ನೋಡ್ಬಿಟ್ಟು ನಾನು ಇಮೋಷನಲ್ ಆಗ್ಬಿಟ್ಟಿದ್ದೀನಿ. ಇಲ್ಲ, ಒಬ್ಬರು ತುಂಬ ಅಂದರೆ ತುಂಬ ಅಟ್ಯಾಚ್ ಆಗಿರ್ತಾರೆ. ನಾನು ನಮ್ಮ ತಾಯಿಗೆ ಸಿಕ್ಕಾಪಟ್ಟೆ ಅಟ್ಯಾಚ್ ಆಗಿದೆ. ಅಂದರೆ ಲೈಕ್ ಒಬ್ಬರು ಇರ್ತಾರೆ, ಅವ್ರ ತಾಯಿಗೆ ಸಿಕ್ಕಾಪಟ್ಟೆ ಅಟ್ಯಾಚ್ ಆಗಿರ್ತಾರೆ, ಅಮ್ಮನ ಬಗ್ಗೆ ಕೇಳಿದ್ರೆ ಒಂಥರ ಕಣ್ಣೀರು ಬರ್ತಾರೆ. ಲೈಕ್ ದಟ್ ಈಸ್ ಅ ಕಾಮನ್ ಥಿಂಗ್. ಅಮ್ಮ ಅಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅಮ್ಮ ಅಂದ್ರೆ ನನ್ನ ಪ್ರಾಣ. ಅಮ್ಮನಿಗೋಸ್ಕರನೇ ನಾನು ಇರೋದು. ವೆರಿ ಗುಡ್. ಎಷ್ಟು ಲೈಕ್ ಹೆಂಗಂದ್ರೆ ನಿಮ್ಮ ತಾಯಿಯವ್ರ ಬಗ್ಗೆ ಏನು ಮಾಡ್ಬೇಕಂತೀರ ಮುಂದೆ? ಅಂದ್ರೆ ಏನಾದರೂ ಕೊಡ್ಬೇಕು, ಗಿಫ್ಟ್ ಕೊಡ್ಬೇಕು ತನಕ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಂತೀರಾ? ಅದೇ ಲೈಕ್ ನಾ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ. ಇವಾಗ ನಿಮ್ದು ಮುಂದೆ ಮದುವೆ ಆಗ್ಬೋದು, ಅದಾಗ್ಬೋದು, ಅದಾದ್ಮೇಲೆ ನಮ್ಮ ಅಮ್ಮನ ನನ್ನ ಜೊತೆನೇ ಇಟ್ಕೊಂತೀನಿ. ನಿಮ್ಮ ಜೊತೆ ಇಟ್ಕೊಂತೀರಾ? ತಾಯಿ ಅಂದ್ರೇನೆ ದೇವರು. ಅವರು ನಮಗೆ ಈ ಭೂಮಿನಲ್ಲಿ ಕರ್ಕೊಂಡು ಬಂದಿರೋದು. ಓಕೆ. ಸೊ ತಾಯಿ ಅಂತ ಹೇಳಿದ್ರೆ ಸರ್ ಹೇಳೋದಕ್ಕೆ 1000 ಅಲ್ಲ ಕೋಟಿ ಶಬ್ದಗಳಿದೆ. ಹೌದು ಅಲ್ವಾ? ಇವಾಗ ನಾವು ತಾಯಿ ಮೊದಲು ನಾವು ಕಲಿಯೋದೇ ಅಮ್ಮ ಅಂತ ಹೇಳೋದು. ಹೌದು. ಸೊ ಅಮ್ಮ ಅಂತ ನಾವು ಕರೆದಾಗ ಆ ಅಮ್ಮ ಶಬ್ದದಲ್ಲಿ ಎಷ್ಟು ಮುಕ್ಕೋಟಿ ದೇವರುಗಳಿದ್ದಾರೆ ಅಂದರೆ ಅಷ್ಟು ದೇವರುಗಳಿದ್ದಾರೆ. ಅಂದ್ರೆ ನಾವು ಎಲ್ಲಾದ್ರೂ ಬೀಳ್ತೀವಿ ಮಾಡ್ತೀವಿ ಅಂದ್ರೆ ಪಟ್ಟಂತ ಅಮ್ಮ ಅಂತೀವಿ. 100%. ಇವಾಗ ನೀವು ಏನೇ ಒಳ್ಳೇದ್ ಮಾಡಕ್ ಹೋಗ್ಲಿ ಅಮ್ಮ, ಏನೇ ಒಂದು ನೋವಾಗ್ಲಿ ಅಮ್ಮ ಅಂತೀವಿ. ಸೊ ಅಮ್ಮ ಅನ್ನೋದು ನಾವು ದಿನಕ್ಕೆ ನಿಮ್ಗೆ ಗೊತ್ತಿಲ್ದಿರಂಗೆ ಒಂದು 50 ಟೈಮ್ಸ್ ಇಲ್ಲ ಅಂದ್ರೆ ಒಂದು 20 ಟೈಮ್ಸ್ 100% ಹೇಳ್ಕೊಂಡಿರ್ತೀವಿ ಅಲ್ವಾ? ಸೊ ಎಲ್ಲಾರ್ಗು ನಾನು ಹೇಳೋದು ಏನು ಇಷ್ಟಪಡ್ತೀನಿ ಅಂದ್ರೆ, ಫಸ್ಟು ತಾಯಿ, ತಂದೆ, ಗುರು, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಹೌದು. ಸೊ ಈ ಒಂದು ನಮ್ಮ ಇಂಡಿಯನ್ ಕಲ್ಚರ್ನ ಏನಿದೆ, ಆಕ್ಚುಲಿ ನನಗೆ ಇಂಗ್ಲೆಂಡ್ ಅಲ್ಲಿ ಒಬ್ರು ಫ್ರೆಂಡ್ ಇದ್ದಾರೆ. ಸೊ ಅವ್ರಿಗೆ ಏನಂದ್ರೆ ಇಂಡಿಯನ್ ಕಲ್ಚರ್ ಬಗ್ಗೆ ತುಂಬಾನೇ ಒಂಥರ ಹೆಮ್ಮೆ ಜಾಸ್ತಿ, ಪ್ರೀತಿ ಜಾಸ್ತಿ. ಸೊ ಅವ್ರಿಗೆಲ್ಲ ಏನಂದ್ರೆ
ನಾವಿಲ್ಲಿ ಏನ್ ನಾವು ಕಲ್ಚರ್ನ Build ಮಾಡಿದೀವಿ. ನಡ್ಸ್ಕೊಂಡು ಹೋಗ್ತಾ ಇದೀವಿ, ಅದನ್ನ ಅವ್ರಿಗೆ ಜಸ್ಟ್ ಒಂದು ಫೋಟೋಸ್ ಮುಖಾಂತರ ತೋರಿಸಿದ್ರೇನೆ ಅವ್ರು ಇಮ್ಯಾಜಿನ್ ಮಾಡ್ಕೊಂಡು ಒಂದು ಆ ಫೀಲ್ಗೆ ಹೋಗ್ತಾರಲ್ಲ, ಹೌದೌದು. ತುಂಬಾನೇ ಮುಖ್ಯ. ಸೊ ದಯವಿಟ್ಟು ಸರ್, ಯಾರು ಇನ್ನೊಂದಂದ್ರೆ ಇವಾಗ ಬೆಳಿತಾರೆ ಅಂದ್ರೆ ಲೈಫಲ್ಲಿ ತಾಯಿ ಬೆಳೆಸ್ತಾಳೆ, ತಂದೆ ತಾಯಿ ಬೆಳೆಸ್ತಾರೆ, ಎಲ್ಲ ಮಾಡ್ತಾರೆ, ಸೆಟ್ಲ್ ಆಗ್ತಾರೆ. ಸೆಟ್ಲ್ ಆದ್ಮೇಲೆ ಒಂಥರ ಫಾರಿನ್ ಶಿಫ್ಟ್ ಆಗ್ತಾರೆ, ಫಾರಿನ್ ಎಲ್ಲ ಹೋಗ್ತಾರೆ. ಮಕ್ಕಳು ಚೆನ್ನಾಗಿ ಫಾರಿನ್ ಸೆಟ್ಲ್ ಚೆನ್ನಾಗಿರ್ತಾರೆ, ಅವರು ತಂದೆ ತಾಯಿ ಇಲ್ಲೇ ಇರ್ತಾರೆ. ಅವರಿಗೆ ಒಂದು ನಾನು ತುಂಬಾ ನೋಡಿದೀನಿ, ಅಂದ್ರೆ ತಂದೆ ತಾಯಿ ಬಿಟ್ಬಿಟ್ಟು ಅಂದ್ರೆ ಅವರಿಗೆ ನೋಡೋದಿಲ್ಲ, ಕೇರ್ ಮಾಡಲ್ಲ, ಏನಿಲ್ಲ. ಅಂದ್ರೆ ತಂದೆ ತಾಯಿ ಮರ್ತೆ ಹೋಗ್ಬಿಡ್ತಾರೆ. ಅಂತ ಅವ್ರ ಬಗ್ಗೆ ಸ್ವಲ್ಪ ಏನಾದ್ರು ಹೇಳ್ತೀರಾ ಸರ್? ಅವ್ರಿಗೆ ನೋಡಿ ಸರ್, ಒಂದು ಮನುಷ್ಯನ್ಗೆ ಒಂದು ಟೈಮ್ ಇರ್ತದೆ, ಒಳ್ಳೇದು ಕೆಟ್ಟದ್ದು, ತೀರಾ ಕೆಟ್ಟದ್ದು. ಸರ್, ಒಳ್ಳೇದು ಅವ್ರಿಗೆ ಬರೋದಕ್ಕೆ ಕಾರಣನೇ ತಾಯಿ ತಂದೆ ಗುರುಗಳು. ಅವರು ಅದನ್ನ ಕಲ್ತ ಮೇಲೆ ಅದು ಅವರು ಅವ್ರ ಕಾಲ ಮೇಲೆ ಕಲ್ಲು ಹಾಕೊಂಡಂಗೆ ಅದು. ಹೌದೌದು ಅಲ್ವಾ ಸರ್? ಸರ್, ನಾವು ಹೆತ್ತ ತಂದೆ ತಾಯಿಗೆ ಎಷ್ಟು ಚೆನ್ನಾಗಿ ನೋಡ್ಕೋಬೇಕೋ ಅದು ಭಗವಂತ, ನಿಜಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರಿಗೆ ಎಷ್ಟು ನಾವು ಚೆನ್ನಾಗಿ ನೋಡ್ಕೊಂತೀವೋ ಭಗವಂತ ಅಷ್ಟೇ ನಮಗೆ ಪ್ಲಸ್ ಪಾಯಿಂಟ್ ಅಲ್ಲಿ ತಗೊಂಡೋಗ್ತಾರೆ ಸರ್. ಗ್ರೋತ್ ಇರ್ತದೆ. ಅವರು ಮಾಡೋದು ಆ ತರ ನಿಜಾಗ್ಲೂ ಅದು ತುಂಬಾನೇ ತಪ್ಪದು. ಅದು ಇವಾಗಲ್ಲ, ಅದು ಲೇಟರ್ ಆನ್ ದೇ ವಿಲ್ ಪೇ. ಅಂದ್ರೆ ಅವರು ಅಪ್ಪ ಅಮ್ಮ ಆಗಿ ಸ್ವಲ್ಪ 100% ಅಂದ್ರೆ ಸ್ವಲ್ಪ ಅವರು ಸರ್, ನಮ್ಮ ಮಾತೆ ನಮ್ಮ ಬೆರಳುಗಳು ಕೇಳಲ್ಲ, ಇನ್ನ ಹುಟ್ಟಿಸಿರೋ ಮಕ್ಳು ಕೇಳ್ತಾವ ಅಲ್ವಾ? ಸೊ 100% ಎವ್ರಿಬಡಿ ಶುಡ್ ಬಿ ಪೇ ದೋಸ್ ಹೂ ಆರ್ ನಾಟ್. ಅಂದ್ರೆ ನಾನು ಇಂಗ್ಲಿಷಲ್ಲೂ ಹೇಳ್ತಾ ಇದ್ದೀನಿ. ಸೊ ನಾವು ಯಾರಿಗೆ ಏನ್ ಅನ್ಕೊಂಡು ನಾವು ಹೇಳ್ತೀವೋ ಅದು 100% ನಮ್ಗೆ ಇದ್ದೇ ಇರ್ತದೆ. ಯಾಕಂದ್ರೆ ನಾವು ನಮ್ಮ ಬೆನ್ನನ್ನ ಯಾವತ್ತೂ ನೋಡ್ಕೊಳಕ್ ಆಗಲ್ಲ. ಕನ್ನಡಿನ ಮುಂದೆ ನಿಂತ್ಕೊಂಡ್ರೆ ನಾವು ನಮ್ ಫೇಸ್ ಅಷ್ಟೇ ನೋಡ್ಕೋಬಹುದು, ಬೆನ್ನನ್ನ ದಿನ ನೋಡಕ್ ಆಗಲ್ಲ. ಯಾಕಂದ್ರೆ ದಿನ ನೋಡಿದ್ರೆ ಒಂದೇ ಬೆನ್ ತಾನೆ, ಫೇಸ್ ನಿಮ್ಗೆ ಚೇಂಜ್ ಆಗ್ತಾ ಇರ್ತದೆ. ಸೊ ನಾವು ನಗವಾಗ ಒಂಥರ, ಅಳವಾಗ ಒಂಥರ, ಯಾರಿಗಾದ್ರೂ ಒಂಥರ ಕುಲಭಾವನೆ ನೋಡುವಾಗ, ಯಾರಿಗಾದ್ರೂ ಒಂದು ಕರೆಯುವಾಗ, ಏನಾದ್ರೂ ಹೇಳುವಾಗ ಫೇಸ್ ಎಕ್ಸ್ಪ್ರೆಷನ್ ಹೆಂಗ್ ಚೇಂಜ್ ಆಗುತ್ತೋ ಹಂಗೆ ಎಲ್ಲ ಚೇಂಜ್ ಆಗುತ್ತೆ. ಸೊ ತಂದೆ ತಾಯಿನ ತುಂಬಾ ಇಂಪಾರ್ಟೆನ್ಸ್ ಆಗಿ ನಾವು ನೋಡ್ಬೇಕು ಸರ್. ಸೊ ಇನ್ನೊಂದು ಕೇಳಿದ್ದೆ ನಾನು, ಏನಂದ್ರೆ ಇವಾಗ ನಾವು ಬೆಳಿತಾ ಇರ್ತೀವಲ್ಲ, ಇವಾಗ ಒಂದು ಏಜ್ ಹೋಗಿರ್ತೀವಿ, ನಾವು ಹೋದ್ಮೇಲೆ ತಂದೆ ತಾಯಿ ಇವಾಗ ಸ್ವಲ್ಪ ಅಂದ್ರೆ ಅವ್ರಿಗೆ ವಯಸ್ಸಾಗ್ತಾ ಇರುತ್ತಲ್ಲ, ಅವಾಗ ಖಂಡಿತ ಅವ್ರ ಮಕ್ಕಳಾಗ್ತಾರಂತೆ, ನಾವು ದೊಡ್ಡವರಾಗ್ತೀವಿ, ಅವ್ರ ಮಕ್ಕಳಾಗ್ತಾರಂತೆ ಅಂತ ನಾನು ಸ್ವಲ್ಪ ಕೇಳಿದ್ದೆ, ಎಲ್ಲೋ ಕೇಳಿದ್ದೆ. 100% ಅಂದ್ರೆ ನಾವು ಅವ್ರಿಗೆ ವಯಸ್ಸಾದ್ಮೇಲೆ ಅವ್ರು ಚಿಕ್ಕ ಮಕ್ಕಳ ಟ್ರೀಟ್ ಮಾಡ್ಬೇಕು ನಾವು. ಹೌದು, ಸ್ವಲ್ಪ ಅವರು ಹಠನೂ ಜಾಸ್ತಿ ಬರುತ್ತಂತ ಅವ್ರ ಹತ್ರ. ಬಟ್ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು, ಅಂದ್ರೆ ಅವ್ರ ಮೈಂಡ್ ಸೆಟ್ ಎಲ್ಲ ಸ್ವಲ್ಪ ತಿಳ್ಕೊಂಡು ಮಾಡ್ಕೊಂಡು ಅವರಿಗೆ ಚಿಕ್ಕ ಮಕ್ಕಳ ತರ ಟ್ರೀಟ್ ಮಾಡ್ಬೇಕಂತ ನಾನು ಎಲ್ಲೋ ಕೇಳಿದೆ. ಇದು 100% ಸರ್. ಯಾಕಂದ್ರೆ ಇಲ್ಲ ಕೆಲವೊಂದು ಉದಾಹರಣೆಗಳಲ್ಲಿ ಕೆಲವೊಂದು ಕನ್ನಡದಲ್ಲೂ ಮೂವೀಸ್ ಇದೆ, ಹಿಂದಿನಲ್ಲಿ ಮೂವೀಸ್ ಇದೆ. ಸರ್ಗೆ ನನಗೆ ಈ ಹಿಂದಿನಲ್ಲಿ ಬಾಗ್ಬಾನ್ ಮೂವಿನಲ್ಲಿ ಅಮಿತಾಬ್ ಬಚ್ಚನ್ ಅಂದ್ರೆ ನಾನು ಜಾಸ್ತಿ ಲೈಕ್ ಮಾಡೋದು ಹಿಂದಿ. ಸೊ ಕನ್ನಡನೂ ಲೈಕ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಕೆಲವೊಂದು ತುಣುಕುಗಳು ಅಂದ್ರೆ ಅವರು ಡೈಲಾಗ್ಸ್ ಇದೆಲ್ಲ ನಿಜವಾಗ್ಲೂ ಯಾರೇ ಇದ್ರೂ ಕಣ್ಣಲ್ಲಿ ನೀರ್ ತೆಗೆದು ಬಿಡ್ತಾರೆ. ಯಾಕಂದ್ರೆ ಆ ಮೂವಿನಲ್ಲಿ ಆ 3 ಜನ ಗಂಡ್ಮಕ್ಳು ಇರ್ತಾರಲ್ಲ, ಆ 3 ಜನ ಗಂಡ್ಮಕ್ಳು ಅವ್ರಿಗೆ ಹಂತವಾಗಿ ಯಾವ ತರ ಒಂದು ಟ್ರೀಟ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅದು ನಡೆಯೋದು. ಸೊ ಅದು ಇದರಲ್ಲಿ ಪ್ಲಸ್ಸೂ ಇದೆ, ಮೈನಸ್ಸು ಇದೆ. ಕೆಲವೊಂದು ಟೈಮಲ್ಲಿ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು, ಕೆಲವೊಂದು ಟೈಮಲ್ಲಿ ಅವ್ರ ಕಡೆಯಿಂದಾನು ಅಡ್ಜಸ್ಟ್ಮೆಂಟ್ಸ್ ಇರ್ತದೆ. ಏನು ಮಾಡೋಕ್ಕಾಗಲ್ಲ, ಎರಡೂ ಕಡೆಯಿಂದಾನು. ಒಂದು ಇವಾಗ ಹಿಂಗ್ ತಟ್ಟಿದ್ರೆ ಇದು ಚಪ್ಪಾಳೆ, ಬರೀ ಒಂದೇ ಕೈಯಲ್ಲಿ ಏನ್ ಮಾಡಕ್ಕಾಗಲ್ಲ. ಇಷ್ಟೇ ಸರ್. ಇನ್ನೊಂದು ಏನಂತ ಸರ್, ನನ್ನ ಕ್ವಶನ್ ಏನಂದ್ರೆ, ತಾಯಿ ಇರ್ತಾಳೆ ಈ ಕಡೆ ಹೆಂಡತಿ ಇರ್ತಾಳೆ. ತಾಯಿ ಯಾವ ತರ, ತಾಯಿ ಮತ್ತೆ ಹೆಂಡತಿಗೆ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಕೇಳ್ತಾರೆ ಸರ್. ನೋಡಿ, ಇವಾಗ ಇಬ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ ನಾವು ಸೈಲೆಂಟ್ ಆಗ್ಬೇಕು. ಅವಾಗ ಒಬ್ಬರಿಗೆ ಫಸ್ಟ್ ಹೇಳ್ಬೇಕು, ಈ ತರ ಅಲ್ಲ ಆ ತರ ಅರ್ಥ ಮಾಡಿಸ್ಬೇಕು. ಕೆಲವೊಂದು ಸಿಚುವೇಶನ್ ನಲ್ಲಿ ನೋಡಿ, ಇವಾಗ ಯಂಗ್ಸ್ಟರ್ಸ್ ಯಾವ ತರ ಅಪ್ಗ್ರೇಡ್ ಹೋಗಿದ್ದಾರೆ ಅಂದ್ರೆ, ಸೊ ನಾವು ನಮ್ಮ ತಂದೆ ತಾಯಿಗಾಗ್ಲಿ ಏಜ್ ಆಗಿರೋರ್ಗಾಗ್ಲಿ ಅವ್ರಿಗೆ ತಿಳುವಳಿಕೆ ಹೇಳಿದ್ರೆ ಆಟೋಮೆಟಿಕಲಿ ತಿಳುವಳಿಕೆ ಆಗುತ್ತೆ. 100% ಆಗುತ್ತೆ. ಅವ್ರು ಸುಮ್ನೆ ಏನೋ ಹೇಳೋದಿಲ್ಲ ಸರ್, ಅವ್ರನ್ನ ಎಕ್ಸ್ಪೀರಿಯನ್ಸ್ ನ ಹೇಳ್ತಾರೆ ನಮ್ಗೆ. ಸೊ ನಮ್ಗೆ ಏನಂದ್ರೆ, ನಾವು ಯಂಗ್ಸ್ಟರ್ಸ್ ಸಡನ್ ಅಂತ ಡಿಸಿಷನ್ ತಗೊಂಡ್ಬಿಡ್ತೀವಿ, ಸಡನ್ ಅಂತ ಹೇಳ್ಬಿಡ್ತೀವಿ. ದಟ್ ಇಸ್ ನಾಟ್ ಗುಡ್. ಸೊ ನನ್ನ ಮೆಸೇಜ್, ಸಂದೇಶ ಏನಂದ್ರೆ, ಎಲ್ಲರೂ ತಂದೆ ತಾಯಿಗೆ ಪ್ರೀತಿ ಮಾಡಿ, ಎಲ್ರಿಗೂ ಪ್ರೀತಿ ಮಾಡಿ. ಮಕ್ಕಳನ್ನು ಮುಖ್ಯನೇ, ಹೆಂಡತಿನೂ ಮುಖ್ಯನೇ, ಅಣ್ಣ ತಮ್ಮ ತಂಗಿ ಎಲ್ಲ ಪ್ರತಿಯೊಬ್ಬರು ಫ್ಯಾಮಿಲಿನಲ್ಲಿ ನೀವು ಏನೇ ರಿಲೇಷನ್ ಕರೀರಿ ಎಲ್ಲಾನು ಮುಖ್ಯನೇ. ಪ್ರಾಮುಖ್ಯತೆ ತಂದೆ ತಾಯಿ. ಥ್ಯಾಂಕ್ ಯು ಸೊ ಮಚ್. ತುಂಬಾ